ವರ್ಷ ನೀವು ಯಾರು ಸಿಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸಿಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ಕಿಯರ್ ಒಂದು ಗೋಲ್ಡನ್ ಚಾನ್ಸ್ ನ ಕೊಟ್ಟಿದ್ರ. ಈ ಒಂದು ಚಾನ್ಸ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ತಪ್ಪದೇನೆ ಈ ಒಂದು ಕೆಲಸನ ಮಾಡಿ ನಿಮ್ಮ ಸೀಟ್ ರಿಸಲ್ಟ್ ಬರಕ್ಕಿಂತ ಮುಂಚೆ. ಹಾಗಾದ್ರೆ ನೀವು ಏನೊಂದು ಕೆಲಸನ ಮಾಡಬೇಕು, ಏನಕ್ಕೆ ಮಾಡಬೇಕು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಸಿಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೋಬೇಕು ಸಿಟಿದು ಅಂತ. ಅದಕ್ಕೋಸ್ಕರ ಇಲ್ಲಿ ಫ್ರೀ ಆಗಿ ನಿಮಗೆ ಒಂದು ರ್ಯಾಂಕ್ ಪ್ರಿಡಕ್ಟರ್ ಇದೆ. ಜಸ್ಟ್ ನಿಮ್ಮ PUC ಸ್ಕೋರ್ ಹಾಕಿ, ನಂತರ KCT ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ನಿಮ್ಗೆ ಸಿಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋ ಅಪ್ರಾಕ್ಸಿಮೇಟ್ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲಿ ಚೆಕ್ ಮಾಡೋಗಿದೆ, ಚೆಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೆಲ್ಲರೂ ಕೂಡ ಕೀ ಅಪ್ಲಿಕೇಶನ್ ಹಾಕಿದ್ರಿ ಫಸ್ಟ್, ಅದಾದ್ಮೇಲೆ ನಿಮ್ಗೆ ಆಲ್ ಟಿಕೆಟ್ ಬಂತು, ಅದಾದ್ಮೇಲೆ ಇವಾಗ ಎಕ್ಸಾಮ್ ನ ಬರೆದ್ರಿ. ಇವಾಗ ನೀವೆಲ್ಲರೂ ಕೂಡ ಸೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ. ಇವಾಗ ಎಷ್ಟೊಂದು ಜನರಿಗೆ ಕೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾಗಿರುತ್ತೆ ಅಂದ್ರೆ ಕೆಲವು ಮಿಸ್ಟೇಕ್ ಗಳನ್ನ ಮಾಡಿರ್ತಾರೆ, ಮತ್ತೆ ಕೆಲವು ರಿಸರ್ವೇಶನ್ ಇದ್ರೂ ಕೂಡ ಕ್ಲೈಮ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ, ರೂರಲ್, ಹಾಗೆ ಹೈದರಾಬಾದ್ ಕರ್ನಾಟಕ, ಈ ರೀತಿ ರಿಸರ್ವೇಶನ್ ಏನಾದ್ರು ನೀವು ಕ್ಲೈಮ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಮಾಡಿರ್ಲಿಲ್ಲ ಅಂದ್ರೆ ಕೀ ಅಪ್ಲಿಕೇಶನ್ ಅಲ್ಲಿ ಇವಾಗ್ಲೂ ಕೂಡ ಮಾಡಬಹುದು. ಬೇಗ ಮಾಡಿ, ಓಕೆನಾ. ಎಡಿಟಿಂಗ್ ಲಿಂಕು ಕ್ಲೋಸ್ ಆಗಕ್ಕಿಂತ ಮುಂಚೆ ಇವಾಗ ಕಿಯರ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರೆ, ಅದ್ರ ಪ್ರಕಾರ ಇಂಥ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಹತ್ತಿರದ ಒಂದು PU ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ದು ಒಂದು ಡಾಕ್ಯುಮೆಂಟಿಫಿಕೇಶನ್ ನ ಮಾಡಿಸ್ಕೋಬೇಕಾಗುತ್ತೆ. ಅದು ಕೂಡ 21ನೇ ತಾರೀಕು ಒಳಗಡೆನೆ 2 ದಿನ ಮಾತ್ರ ಟೈಮ್ ಇದೆ, ಓಕೆನಾ. ಇಲ್ಲಿ ಯಾರ್ಯಾರು ಹೋಗ್ಬೇಕಂದ್ರೆ, ಇಲ್ಲಿ ನಿಮ್ಗೆ ಕೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ನಿಮ್ಗೆ ಲಾಸ್ಟ್ ಪೇಜ್ ಬರುತ್ತೆ ಈ ರೀತಿ, ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಅಂತ, ಓಕೆನಾ. ಇಲ್ಲಿ ಯಾರ್ಯಾರ್ದು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆಯಲ್ಲ, ಅವ್ರು ಹೋಗ್ಬೇಕಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದೀರಾ, ರೂರಲ್ ಕ್ಲೈಮ್ ಮಾಡಿದೀರಾ, ಇಲ್ಲಿ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಇತ್ತು ಅಂದ್ರೆ ನೀವು ಹೋಗೋ ಅಗತ್ಯ ಇಲ್ಲ. ಇಲ್ಲಿ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಇತ್ತು ಅಂದ್ರೆ ನೀವು ನಿಮ್ಮ ಹತ್ತಿರದ ಗೌರ್ಮೆಂಟ್ PU ಕಾಲೇಜ್ಗೆ ಹೋಗಿ 21ನೇ ತಾರೀಕು ಒಳಗಡೆ ನೀವು ಹೋಗಿ ಅಲ್ಲಿ ಒಂದು ಡಾಕ್ಯುಮೆಂಟಿಫಿಕೇಶನ್ ನ ಮಾಡಿಸ್ಕೋಬೇಕಾಗುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಏನಾದ್ರು ಕ್ಲೈಮ್ ಮಾಡಿಲ್ಲ ಅಂದ್ರೆ ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬಹುದು. ಕ್ಲೈಮ್ ಮಾಡ್ಕೊಂಡಾದ್ಮೇಲೆ ಹೋಗಿ ನೀವು ಡಾಕ್ಯುಮೆಂಟಿಫಿಕೇಶನ್ ಅಟೆಂಡ್ ಮಾಡಬೇಕಾಗುತ್ತೆ. ನೀವು ಕಡ್ಡಾಯವಾಗಿ ಕ್ಲಾಸ್ ಎ ವಿದ್ಯಾರ್ಥಿಗಳು ನೀವು ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕಾಗಲ್ಲ, ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬರಲ್ಲ. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.